ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂನಿಯನ್ ಬಜೆಟ್ ಇದೇ ತಿಂಗಳು 23ನೇ ತಾರೀಕಿಗೆ ಬರ್ತಾ ಇದೆ. ಈ ಯೂನಿಯನ್ ಬಜೆಟು ಯಾರು ಹಾಕ್ತಾರೆ ಅಂದರೆ ನಮ್ಮ ಫೈನಾನ್ಷಿಯಲ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಹಾಕ್ತಾರೆ. ಈ ಬಜೆಟಿಂದ ಸ್ಟಾಕ್ ಮಾರ್ಕೆಟ್ಗೆ ಏನು ಬೆನಿಫಿಟ್ ಆಗುತ್ತೆ, ಈ ಬಜೆಟು ಯಾವ ಸೆಕ್ಟರ್ನ ಫೋಕಸ್ ಮಾಡಿಕೊಂಡು ಬಜೆಟ್ನ ಹಾಕ್ತಾ ಇದೆ, ಗೌರ್ಮೆಂಟು ಯಾವ ಸೆಕ್ಟರ್ ಮೇಲೆ ಫೋಕಸ್ ಮಾಡಿ ಆ ಸೆಕ್ಟರ್ ಮೇಲೆ ಇಂಪ್ರೂವ್ ಮಾಡಬೇಕಂತ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಇದರಿಂದ ಸ್ಟಾಕ್ ಮಾರ್ಕೆಟ್ಗೆ ಏನು ಬೆನಿಫಿಟ್ ಆಗುತ್ತೆ, ಮತ್ತು ಆ ಸೆಕ್ಟರಲ್ಲೋ ಸ್ಟಾಕ್ಸ್ಗಳಿಗೆ ಏನೇನು ಬೆನಿಫಿಟ್ ಆಗುತ್ತೆ, ಮತ್ತು ಅವು ಯಾವ್ಯಾವ ಸ್ಟಾಕ್ಸ್ಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ, ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಇದೆ. ಮೊದಲನೇದಾಗಿ ಡಿಫೆನ್ಸ್ ಸೆಕ್ಟರ್. ಈ ಸೆಕ್ಟರಲ್ಲಿ ಮೊದಲು ಬರೋದು ಯಾವುದು ಅಂದರೆ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್, ಸೋಲಾರ್, ಪಾರಸ್, ಡಾಟಾ ಪ್ಯಾಟರ್ನ್ಸ್. ಈ ಸ್ಟಾಕ್ಸ್ಗಳು ಈ ಡಿಫೆನ್ಸ್ ಸೆಕ್ಟರಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟು ಎರಡನೇ ಸೆಕ್ಟರ್ ಯಾವುದು ಅಂದರೆ ರೈಲ್ವೆ ಸೆಕ್ಟರ್. ಇಲ್ಲಿ ರೈಲ್ವೆಗಳಿಗೆ ಸಂಬಂಧಪಟ್ಟ ಸ್ಟಾಕ್ಸ್ಗಳು ಬರುತ್ತೆ. ಅಂದರೆ IRFC, IRCTC, ರೈಟ್ಸ್ ಬರುತ್ತೆ, ಜುಪಿಟರ್ ಬರುತ್ತೆ, ರೈಟೆಲ್ ಬರುತ್ತೆ, ಟೆಕ್ಸ್ಮಾಕೋ ಬರುತ್ತೆ. ಇವೆಲ್ಲನೂ ರೈಲ್ವೆ ಸೆಕ್ಟರಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಬರೋದು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್. ಈ ಇನ್ಫ್ರಾಸ್ಟ್ರಕ್ಚರ್ಗೆ ಗೌರ್ಮೆಂಟು ತುಂಬಾ ಖರ್ಚು ಮಾಡ್ತಾ ಇದೆ. ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರ್ ಗ್ರೋ ಆದ್ರೇ ನಮ್ಮ ಇಂಡಿಯಾ ಗ್ರೋ ಆಗೋದು. ಅದಕ್ಕೋಸ್ಕರ ಇದ್ರ ಮೇಲೆ ಗೌರ್ಮೆಂಟು ತುಂಬಾ ಫೋಕಸ್ ಮಾಡಿದೆ. ಇದರಲ್ಲಿ ಯಾವ ಸ್ಟಾಕ್ಸ್ ಬರುತ್ತೆ ಅಂದರೆ L&T. ಇವ್ರು L&T ಬರೀ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ, ತುಂಬ ಕಡೆನೂ ಇವ್ರು ಕೈ ಹಾಕಿದ್ದಾರೆ, ತುಂಬ ಬಿಸ್ನೆಸ್ಗಳನ್ನ ಇವ್ರು ಮಾಡ್ತಾ ಇದ್ದಾರೆ. ಆದರೆ ಮೇನ್ ಬಿಸ್ನೆಸ್ ಇದು ಇನ್ಫ್ರಾಸ್ಟ್ರಕ್ಚರ್ ಮೇಲಿದೆ. ಅದಕ್ಕೋಸ್ಕರ L&T ಬರುತ್ತೆ. ಮತ್ತು IRB ಇನ್ಫ್ರಾಸ್ಟ್ರಕ್ಚರ್ ಇದೆ, NRC ಇದೆ, GMR, ಅದಾನಿ ಫೋರ್ಟ್ಸ್ ಇದೆ, ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಇದೆ, PNC ಇದೆ, ಮತ್ತು HG ಇನ್ಫ್ರಾಸ್ಟ್ರಕ್ಚರ್ ಇದೆ. ಇವೆಲ್ಲನೂ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರಲ್ಲಿ ಬರುತ್ತೆ. ಈಗೇನಾದರೂ ಇನ್ಫ್ರಾಸ್ಟ್ರಕ್ಚರ್ ಏನಾದರೂ ಗ್ರೋ ಆದರೆ ಈ ಕಂಪ್ನಿಗಳು ಕೂಡ ಗ್ರೋ ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋದು FMCG ಸೆಕ್ಟರ್. FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ. ಇವೆಲ್ಲನೂ ನಾವು ದಿನಬಳಕೆ ವಸ್ತುಗಳನ್ನ ಏನೇನು ಯೂಸ್ ಮಾಡ್ತೀವಲ್ಲ, ಇದನ್ನೆಲ್ಲ ನಾವು FMCG ಅಂತ ಕರಿತೀವಿ. ಅದರಲ್ಲಿ ಯಾವುದಿದೆ, ಹಿಂದೂಸ್ತಾನ್ ಯೂನಿಲಿವರ್ ಇದೆ, ಡಾಬರ್ ಇಂಡಿಯಾ ಇದೆ, ನೆಸ್ಲೆ, ಗೋದ್ರೇಜ್ ಕನ್ಸ್ಯೂಮರ್, ಟಾಟಾ ಕನ್ಸ್ಯೂಮರ್, ಮತ್ತು ಬ್ರಿಟಾನಿಯಾ ಬರುತ್ತೆ. FMCG ಗ್ರೋ ಆದರೆ ಈ ಸ್ಟಾಕ್ಸ್ಗಳು ಕೂಡ ಗ್ರೋ ಆಗುತ್ತೆ. ಇನ್ನು ನೆಕ್ಸ್ಟ್ ಯಾವ ಸೆಕ್ಟರ್ ಬರುತ್ತೆ ಅಂದರೆ ಅದೇ ಸೆಮಿ ಕಂಡಕ್ಟರ್ ಸೆಕ್ಟರ್. ಸೆಮಿ ಕಂಡಕ್ಟರ್ ಸೆಕ್ಟರ್ ಅಂದರೆ ಈಗ ಮೊಬೈಲ್ಗೆಲ್ಲನೂ ಸೆಮಿ ಕಂಡಕ್ಟರ್ ಚಿಪ್ಗಳು ಬೇಕಾಗಿರುತ್ತೆ, ಮತ್ತು ಫ್ರಿಜ್ಜು, ವಾಷಿಂಗ್ ಮಿಷಿನ್, ಇದರಲ್ಲೆಲ್ಲ ಮದರ್ ಬೋರ್ಡಲ್ಲೆಲ್ಲ ಸೆಮಿ ಕಂಡಕ್ಟರ್ಗಳು ಬೇಕಾಗಿರುತ್ತೆ. ಇದನ್ನೆಲ್ಲನೂ ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡಿಸ್ಕೊತಾ ಇದ್ವಿ ಮೊದಲು. ಇವಾಗ ಇಂಡಿಯಾದಲ್ಲೇ ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಗೌರ್ಮೆಂಟು ಪ್ಲಾನ್ ಮಾಡ್ತಾ ಇದೆ. ಈ ಸೆಕ್ಟರ್ ಮೇಲೆ ಕೂಡ ಫೋಕಸ್ ಮಾಡ್ತಾ ಇದೆ. ಈ ಸೆಕ್ಟರಲ್ಲಿ ಯಾವ ಸ್ಟಾಕ್ಸ್ ಬರುತ್ತೆ ಅಂದರೆ ಕೈನಿಸ್ ಟೆಕ್ನಾಲಜಿ, HCL, ಹಾವೆಲ್ಸ್, CG ಪವರ್ ಸೊಲ್ಯೂಷನ್, ಡಿಕ್ಸಾನ್, ಟಾಟಾ ಎಲೆಕ್ಸಿ. ಇವೆಲ್ಲ ಸ್ಟಾಕ್ಸ್ಗಳು ಈ ಸೆಮಿ ಕಂಡಕ್ಟರ್ ಸೆಕ್ಟರಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಬರೋದು ಟೂರಿಸಮ್ ಸೆಕ್ಟರ್. ಟೂರಿಸಮ್ ಸೆಕ್ಟರಲ್ಲಿ ಈಗೆಲ್ಲ ನೋಡ್ಬೋದು ನೀವು, ಟೂರಿಸಮು ತುಂಬಾ ಗ್ರೋ ಆಗ್ತಾಯಿದೆ. ಯಾಕಂದರೆ ನಮ್ಮ ಜನ ಟ್ರಾವೆಲ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ದಾರೆ. ಮೊದಲೆಲ್ಲ ವರ್ಷಕ್ಕೆ ಒಂದಿನ ಟ್ರಾವೆಲ್ ಮಾಡ್ತಾಯಿದ್ರು, ಎಲ್ಲಿಗಾದ್ರೂ ಊರಿಗೆ ಹೋಗಬೇಕಾದ್ರೆ, ಮತ್ತು ಏನಾದರೂ ಕೆಲಸ ಇದ್ದರೆ ಹೋಗ್ತಾಯಿದ್ರು, ಮತ್ತು ಟ್ರಾವೆಲಿಂಗ್ಗೆ ಹೋಗೋಂತಲೇ ಹೋಗೋರು, ಟ್ರಾವೆಲಿಂಗ್ ಪರ್ಪಸಾಗಿ ಹೋಗೋರು ತುಂಬ ಕಡಿಮೆ ಇದ್ದರು. ಆದರೆ ಇವತ್ತಿನ ಯೂತ್ಸ್ ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ, ಮತ್ತು ಇದು ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಟ್ರಾವೆಲಿಂಗ್ ಕೂಡ ತುಂಬ ಗ್ರೋ ಆಗುತ್ತೆ. ಜನ ಮೊದಲೆಲ್ಲ ಏನು ಮಾಡ್ತಿದ್ರು, ಮಾಲ್ಡೀವ್ಸ್ಗೆ ಹೋಗ್ತಾಯಿದ್ರು. ಈಗ ಮಾಲ್ಡೀವ್ಸ್ ಹೋಗೋದ್ಬಿಟ್ಟು ಎಲ್ಲರೂ ಲಕ್ಷದ್ವೀಪಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದರೆ ಮಾಲ್ಡೀವ್ಸ್ ಥರನೇ ನಮ್ಮ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಟೂರಿಸಮು ತುಂಬ ಇಂಪ್ರೂವ್ ಆಗ್ತಾ ಇದೆ. ಈ ಟೂರಿಸಮಲ್ಲಿ ಯಾವ ಸೆಕ್ಟರ್ಗಳು ಬರುತ್ತೆ ಅಂದರೆ ಇಂಡಿಗೋ, IRCTC ಬರುತ್ತೆ, ಈಸಿ ಮೈ ಟ್ರಿಪ್ ಬರುತ್ತೆ, ಇಂಡಿಯನ್ ಹೋಟೆಲ್ಲು, EIH, ಚಾರ್ಲಿ ಹೋಟೆಲ್. ಇವೆಲ್ಲನೂ ಈ ಟೂರಿಸಮ್ ಸೆಕ್ಟರಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಕ್ಟರ್ ಬರೋದೇ EV ಸೆಕ್ಟರ್ ಅಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್ ಸೆಕ್ಟರ್ ಅಂತ. ಈ ಸೆಕ್ಟರ್ ಕೂಡ ನೆಕ್ಸ್ಟು ತುಂಬ ಗ್ರೋ ಆಗುತ್ತೆ. ಗೌರ್ಮೆಂಟು ಈ ಸೆಕ್ಟರ್ ಮೇಲೆ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಈ ಥರ ವೆಹಿಕಲ್ನ ನಾವು ಏನಾದರೂ ಯೂಸ್ ಮಾಡಿದ್ರೆ ಇದರಿಂದ ಹೊರಗಡೆ ಹೊಗೆ ಬರುತ್ತೆ, ಮತ್ತು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಇದರಿಂದ ಎನ್ವೈರ್ಮೆಂಟು ಹಾಳಾಗುತ್ತೆ. ಅದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡಿದೆ, ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಕಡೆ ಬರ್ತಾ ಇದೆ. ಈ ಎಲೆಕ್ಟ್ರಾನಿಕ್ಕು ಹೊಗೆ ರಹಿತ ಆಗಿರೋದ್ರಿಂದ ಇದರಿಂದ ಎನ್ವೈರ್ಮೆಂಟ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದಕ್ಕೋಸ್ಕರ EV ಸೆಕ್ಟರ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಈ EV ಸೆಕ್ಟರಲ್ಲಿ ಯಾವ್ಯಾವ ಸ್ಟಾಕ್ಸ್ಗಳು ಬರುತ್ತೆ ಅಂದರೆ ಟಾಟಾ ಮೋಟಾರ್ಸ್, ಮಹೀಂದ್ರ ಆ್ಯಂಡ್ ಮಹೀಂದ್ರ, ಮಾರುತಿ ಸುಜುಕಿ, ಟಾಟಾ ಪವರ್, ಭಾರತ್ ಫ್ರೆಜ್ ಲಿಮಿಟೆಡ್, ಬೋಸ್ ಲಿಮಿಟೆಡ್. ಇವೆಲ್ಲ ಸ್ಟಾಕ್ಸ್ಗಳು EV ಸೆಕ್ಟರಲ್ಲಿ ಬರುತ್ತೆ. ನೆಕ್ಸ್ಟ್ ಬರೋದು ಫಾರ್ಮಾಸ್ಯೂಟಿಕಲ್ ಸೆಕ್ಟರ್. ಈ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಮೇಲೂ ಗೌರ್ಮೆಂಟು ತುಂಬ ಫೋಕಸ್ ಮಾಡ್ತಾ ಇದೆ. ಇದರಲ್ಲಿ ಯಾವ ಸ್ಟಾಕ್ಸ್ ಬರುತ್ತೆ ಅಂದರೆ ಲೂಪಿನ್ ಇದೆ, ಜುಬಿಲಿಯಂಟ್ ಲೈಫ್ ಸೈನ್ಸ್ ಇದೆ, ಬಿಯೋಕಾನ್ ಲಿಮಿಟೆಡ್ ಇದೆ, ಡೇವಿಸ್ ಲ್ಯಾಬೊರೇಟರಿ ಲಿಮಿಟೆಡ್ ಇದೆ, ಅರೋಬಿಂಡೋ ಫಾರ್ಮಾ ಇದೆ. ಇವೆಲ್ಲನೂ ಫಾರ್ಮಾಸ್ಯೂಟಿಕಲ್ ಸೆಕ್ಟರಲ್ಲಿ ಬರುತ್ತೆ. ನೆಕ್ಸ್ಟ್ ಬರೋ ಸೆಕ್ಟರ್ ಯಾವುದಂದರೆ ರಿನ್ಯೂಬಲ್ ಎನರ್ಜಿ ಸೆಕ್ಟರ್. ಇದಂತೂ ತುಂಬ ಹಾಟ್ ಸೆಕ್ಟರ್ ಆಗಿದೆ. ಈಗಂತೂ ಈ ಬಜೆಟ್ಗಿಂತ ಮುಂಚೆನೂ ಕೂಡ ಇದು ತುಂಬ ಹಾಟ್ ಸೆಕ್ಟರ್ ಆಗಿದೆ. ಮತ್ತು ಗೌರ್ಮೆಂಟು ಮುಂಚೆಗಿನ ಇವಾಗ ತುಂಬ ಫೋಕಸ್ ಮಾಡ್ತಾ ಇದೆ ರಿನ್ಯೂಬಲ್ ಎನರ್ಜಿ ಮೇಲೆ. ಯಾಕಂದರೆ ನಮ್ಮ ಎನ್ವೈರ್ಮೆಂಟು ಕಂಪ್ಲೀಟಾಗಿ ಹಾಳಾಗ್ತಾ ಇದೆ. ಈಗ ನೋಡಿ, ಮಳೆ ಅಂದ ತಕ್ಷಣ ವಿಪರೀತ ಮಳೆ ಬರೋದು, ಬಿಸಿಲುಗಾಲದಲ್ಲಿ ತುಂಬ ಬಿಸಿಲು ಬರೋದು. ಈ ರೀತಿ ಯಾಕೆ ಆಗ್ತಾಯಿದೆ ಅಂದರೆ ನಾವು ಮುಂಚೆ ಎಲ್ಲ ಎನ್ವೈರ್ಮೆಂಟ್ನ ಹಾಳು ಮಾಡ್ಕೊತಾನೆ ಬಂದಿದ್ವಿ. ಈ ಪೆಟ್ರೋಲಿಂದ, ಡೀಸೆಲಿಂದ ಕಾರ್ಬನ್ ಡೈಆಕ್ಸೈಡ್ ಬರೋದಾಗಲಿ, ಮತ್ತು ನಾವು ಎನರ್ಜಿ ತೆಗೆಯೋದು ಯಾವ ರೀತಿ ಹೇಳಿ, ಕೋಲಿಂದ. ಇದನ್ನು ಕಲ್ಲಿದ್ಲು ಅಂತ ಕರಿತೀವಿ. ಇವಾಗ ಏನು ಮಾಡಿದ್ದೇವೆ, ಕೋಲ್ನ ಬಿಟ್ಟು ಇವಾಗ ನಾವು ರಿನ್ಯೂಬಲ್ ಎನರ್ಜಿ ಕಡೆ ಶಿಫ್ಟ್ ಆಗ್ತಾ ಇದೆ. ಅಂದರೆ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಗ್ರೀನ್ ಎನರ್ಜಿ ಆಗಿರ್ಬೋದು. ಈ ರೀತಿ ನಾವು ರಿನ್ಯೂಬಲ್ ಎನರ್ಜಿ ಕಡೆ ಬರ್ತಾ ಇದ್ವಿ. ಈ ರಿನ್ಯೂಬಲ್ ಎನರ್ಜಿಯಲ್ಲಿ ಯಾವ ಸ್ಟಾಕ್ಸ್ ಬರುತ್ತೆ ಅಂದರೆ ಅಗೇನ್ ಟಾಟಾ ಪವರ್ ಇದೆ, ಅದಾನಿ ಗ್ರೀನ್ ಎನರ್ಜಿ ಇದೆ, ಬೋರೋಸಿಲ್ಸ್ ರಿನ್ಯೂಬಲ್ ಇದೆ,
KPI ಗ್ರೀನ್ ಎನರ್ಜಿ ಇದೆ, JSW ಗ್ರೀನ್ ಎನರ್ಜಿ ಇದೆ. ಇಷ್ಟು ಸೆಕ್ಟರ್ನ ಗೌರ್ಮೆಂಟು ಫೋಕಸ್ ಮಾಡ್ತಾ ಇದೆ. ಮತ್ತು ಇನ್ನು ಯಾವುದಾದ್ರೂ ಸೆಕ್ಟರ್ನ ಬಿಟ್ಟಿದೆ ಅಂದರೆ ನೀವು ಕೆಳಗಡೆ ಕಮೆಂಟ್ ಮಾಡಿ, ಮತ್ತು ಅದರ್ ಸ್ಟಾಕ್ಸ್ಗಳು ಯಾವಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ತುಂಬ ಜನಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ಮತ್ತು ಈ ಸೆಕ್ಟರ್ಗಳ ಇಂಡಿವಿಜುವಲ್ ಆಗಿ ಏನಾದರೂ ಫಂಡಮೆಂಟಲ್ ಅನಾಲಿಸಿಸ್ ಬೇಕು ಅಂದರೆ ನೀವು ಯಾವ ಕಂಪ್ನಿದು ಬೇಕು ಅಂತ ಕೆಳಗಡೆ ಆ ಕಂಪ್ನಿ ನೇಮ್ನ ಟೈಪ್ ಮಾಡಿ. ನೆಕ್ಸ್ಟ್ ನಾ ಯಾವ ಕಂಪ್ನಿ ಮೇಲೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.